ಹಾಯ್ ಎಲ್ಲರಿಗೂ ನಮಸ್ಕಾರ. ಸ್ಪೆಷಲಾಗಿ ಕನ್ನಡಿಗರಿಗೆ ನಮಸ್ಕಾರ. ಇವತ್ತು ನಾನು ಬದನೆಕಾಯಿ ಮತ್ತು ಟೊಮ್ಯಾಟೋನ ಮಿಕ್ಸ್ ಮಾಡಿ ಒಂದು ಸೂಪರಾಗಿರೋ ಒಂದು ಚಟ್ನಿ ಮಾಡಿದ್ದೆ. ಚಪಾತಿ, ರೊಟ್ಟಿ, ಅಕ್ಕಿ ರೊಟ್ಟಿ ಯಾವುದ್ರ ಜೊತೆಗಾದರೂ ತಿನ್ಬೋದು. ಎಷ್ಟು ಮಸ್ತ್ ಬಂದಿತ್ತು ಅಂದರೆ ವಾವ್, ನಿಜವಾಗ್ಲೂ ಸಖತ್ತಾಗಿ ಬಂದಿತ್ತು. ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗ್ಬೋದು ಅಂತೇಳಿ ನೀವು ಒಂದು ಸತ ಟ್ರೈ ಮಾಡಿ. ಫಸ್ಟ್ ಏನು ಮಾಡಬೇಕು ಅಂತಂದರೆ, ಒಂದು ಹಂಚನ್ನು ನಾನು ಬಿಸಿ ಇಟ್ಕೊಂಡು ಒಂದು 3 ಮೀಡಿಯಮ್ ಗಾತ್ರದ್ದು ನಾನು ಬದನೆಕಾಯಿ ತೊಗೊಂಡಿದ್ದೀನಿ. ಈ ಥರ ಪರ್ಪಲ್ ಕಲರದ್ದು ತೊಗೊಂಡು ಅದನ್ನು ಉದ್ದುದ್ದಕ್ಕೇ ಹೆಚ್ಕೊಂಡು ಅದನ್ನು ಕಾಯ್ದಾದ್ಮೇಲೆ ಅದ್ರ ಮೇಲೆ ಈ ಥರ ಎಲ್ಲ ನೋಡಿ ಹೊಂದಿಸ್ಕೊಂಡು ಅದನ್ನ ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಗೆ ಏನು ಮಾಡಬೇಕು ಅಂತಂದರೆ, ಒಂದು ಮೀಡಿಯಮ್ ಗಾತ್ರದ್ದು ಸ್ವಲ್ಪ ಕಾಯಿ ಇರಬೇಕು ಟೊಮ್ಯಾಟೊ. ಆ ಥರ ಟೊಮ್ಯಾಟೊನ ಇದೇ ಥರ ಸೇಮ್ ಕಟ್ ಮಾಡಿಕೊಂಡು ನಾವು ಅದ್ರ ಜೊತೆಗೆ ಆ ಸ್ಲೈಸಸ್ ಕೂಡ ಬದನೆಕಾಯಿ ಜೊತೆ ಹುರ್ಕೋಬೇಕಾಗುತ್ತೆ. ನೋಡಿ, ಸ್ವಲ್ಪ ಅಂದರೆ ಫುಲ್ ಹಣ್ಣಾಗಿರ್ಬಾರ್ದು. ಇನ್ ಕೇಸ್ ಹಣ್ಣಾಗಿದ್ದಿದ್ರೂ ಕೂಡ ಓಕೆ, ಚೆನ್ನಾಗೇನೇ ಆಗುತ್ತೆ. ಅದ್ರ ಜೊತೆಗೆ ಒಂದು ಚಿಕ್ಕದು ಆನಿಯನ್ನ ಉದ್ದಕ್ಕೆ ನಾನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಚಟ್ನಿ ಮಾತ್ರ. ನೀವು ಟ್ರೈ ಮಾಡಿ ನೋಡಿ. ಈ ಥರ ಎಲ್ಲ ಮೆತ್ತಗಾಗಬೇಕು, ಅದು ಸ್ವಲ್ಪ ಸಾಫ್ಟ್ನೆಸ್ ಬರಬೇಕು, ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಹಾಕಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಮತ್ತೆ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಆಯಿಲ್ ಹಾಕಿದ ತಕ್ಷಣ ನೋಡಿ ಹೊಗೆ ಹೆಂಗೆ ಬರ್ತಾಯಿದೆ ಅಂಥೇಳಿ ತುಂಬ ಚೆನ್ನಾಗಿ ಬಂದಿತ್ತು. ಮಕ್ಕಳು ಖಾರ ತಿನ್ನಲ್ಲ ಅಂತಂದರೂ ಕೂಡ ಈ ಚಟ್ನಿನ ಮಾತ್ರ ತುಂಬ ಸಖತ್ತಾಗಿ ತಿಂದರು. ಇನ್ ಕೇಸ್ ನೀವು ಒಂದೊಂದು ಸಲ ನಾವು ಇಡ್ಲಿಗೆ ಏನಾದರೂ ಮಾಡೋಕ್ಕೆ ಬೇಜಾರಾಗಿದೆ ಅಂತಂದರೂ ಕೂಡ ಇಡ್ಲಿ ಜೊತೆಗೂ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿರುತ್ತೆ ಇದು ಚಟ್ನಿ. ಬೇಕಾದವರು ಕೊಬ್ಬರಿ ತುರಿದು ಲಾಸ್ಟಲ್ಲಿ ಕೊಬ್ಬರಿ ತುರಿದನ್ನ ಹಾಕಿದ್ದಾರೆ. ಬಟ್ ಕೊಬ್ಬರಿ ತುರಿದಾದರೆ ನನಗಷ್ಟು ಇಷ್ಟ ಆಗೋಲ್ಲ ಅಂತ ಹೇಳ್ಕೊಂಡು ನಾನು ಹಾಕಲಿಲ್ಲ. ಅದಾದಮೇಲೆ ಸ್ವಲ್ಪ ಒಂದು ಹಾಫ್ ಬೆಂದಾದಮೇಲೆ ಜೀರಿಗೆ ಹಾಕಬೇಕು. ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಜೀರಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಆಲ್ಮೋಸ್ಟ್ ಎಲ್ಲ ಮೆತ್ತಗಾಗ್ತಾ ಬರ್ತಾ ಇದೆ. ನೋಡಿ, ಲಾಸ್ಟಲ್ಲಿ ನಾವು ಮಿಕ್ಸಿಗೆ ಹಾಕುವಾಗ ಕೊತ್ತಂಬರಿ ಸೊಪ್ಪು ಆರ್ ಪುದೀನ ಸೊಪ್ಪು ಮಿಕ್ಸ್ ಮಾಡ್ಕೋಬೋದು. ಇವಾಗ ಏನು ಮಾಡಬೇಕು ಅಂದರೆ, ಲಾಸ್ಟಲ್ಲಿ ನೀವು ಎಷ್ಟು ಕನ್ಸಿಸ್ಟೆನ್ಸಿ ಖಾರ ತಿಂತೀರಿ ಅಲ್ಲ ಅಷ್ಟು ನಾನು 3 ಹಾಕ್ಕೊಂಡಿದ್ದೀನಿ. ಯಾಕಂದರೆ ಮಕ್ಕಳು ನಮ್ಮ ಮನೇಲಿ ಜಾಸ್ತಿ ಖಾರ ತಿನ್ನಲ್ಲ. ಸೊ ಹಾಗಾಗಿ ನಾನು 3 ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಜಾಸ್ತಿ ಖಾರ ತಿನ್ನೋದ್ರೆ 5 to 6 ಖಾರ ಮೆಣಸಿನ್ಕಾಯಿನ ಹಾಕೋಬೋದು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತೇಳ್ಬಿಟ್ಟು. ಬರೀ ಈಗ ಬಂಗನ್ ಭರ್ತಾ ಮಾಡ್ತಾರಲ್ಲ, ಸೊ ಅದ್ರ ಥರನೇ ಟೇಸ್ಟ್ ಬಂದಿರುತ್ತೆ. ಸೊ ಸಖತ್ತಾಗಿತ್ತು. ಅದಾದಮೇಲೆ ಸ್ವಲ್ಪ ಹೊತ್ತು ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡಬೇಕು. ತಣ್ಣಗಾಗಿಬಿಟ್ಟು ಆದಮೇಲೆ ನಾವು ಚಿಕ್ಕದೊಂದು ಮಿಕ್ಸಿ ಜಾರ್ ತೊಗೊಂಡು ಬಿಸಿದಾಗ ಹಾಕಿದರೆ ಅದೊಂಥರ ಆಗುತ್ತೆ. ಸೊ ಹಾಗಾಗಿ ಅದನ್ನು ತಣ್ಣಗಾಗಕ್ಕೆ ಬಿಟ್ಟು ಆದಮೇಲೆ ನೀವು ಹಾಕೋಬೇಕಾಗುತ್ತೆ. ನೋಡಿ, ಇದನ್ನು ಹಾಕ್ಕೊಂಡು ಒಂದು 4 ಬೆಳ್ಳುಳ್ಳಿನ ನಾನು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೀವಿದ್ದರೆ ಇನ್ ಕೇಸ್ ಪುದೀನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು. ಹಾಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಫಸ್ಟು ನೀರು ಹಾಕಬೇಡಿ, ಹಾಗೆ ರುಬ್ಕೊಂಬನ್ನಿ ತರಿಯಾಗಿ. ಅದಾದಮೇಲೆ ಅದು ಸ್ವಲ್ಪ ಥಿಕ್ನೆಸ್ ಬರುತ್ತೆ. ಆವಾಗ ನೀವು ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸಿ ಹಾಕೋಬೋದು. ಅದಾದಮೇಲೆ ಏನಾಗುತ್ತೆ ಅಂತಂದರೆ, ಒಂದು ಬಟ್ಲಿಗೆ ಸರ್ವ್ ಮಾಡಿಕೊಂಡು ನೀವು 2 ದಿನ ಇಟ್ಟು ತಿಂತೀನಿ ಅಂತ ಅನ್ನೋದಾದರೆ ನೀವು ಒಗ್ಗರಣೆ ಹಾಕೋದೇನು ಅವಶ್ಯಕತೆ ಇಲ್ಲ. ನಾವಿಲ್ಲ ಇವತ್ತೊಂದೇ ದಿನಕ್ಕೆ ಮಾಡ್ಕೋತೀವಿ ಅಂತಂದರೆ ಒಗ್ಗರಣೆ ಹಾಕ್ಕೊಂಡು ತಿನ್ಬೋದು. ಅದಾದಮೇಲೆ ನಾನು ಸಾಸಿವೆ ಜೀರಿಗೆ ಒಂದೇ ಒಂದು ಮೆಣಸಿನ್ಕಾಯಿನ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂತು. ಅನ್ನಕ್ಕೂ ಅದೇ ಚೆನ್ನಾಗಿತ್ತು. ನಾನಿವತ್ತು ಚಪಾತಿ ಮಾಡಿದ್ದೆ, ಚಪಾತಿ ಜೊತೆ ತಿನ್ಕೊಂಡೆ. ತುಂಬ ಟೇಸ್ಟಿಯಾಗಿದೆ. ನೀವು ಯಾರಾದರೂ ಟ್ರೈ ಮಾಡಿ. ಹೇಳಿದ್ನಲ್ಲ, ಚಿಕ್ಕ ಮಗಳು ಖಾರ ತಿನ್ನಲಾರ್ದವರು ತಿಂತಾರೆ ಅಂತ ಹೇಳ್ಬಿಟ್ಟು ಯಾವುದ್ರ ಜೊತೆಗಾದರೂ ನೀವು ಸರ್ವ್ ಮಾಡ್ಬೋದು. ನಾನು ಚಪಾತಿ ಮಾಡಿದ್ದೆ ಇವತ್ತು. ಸೊ 2ಕ್ಕೂ ಆಗುತ್ತೆ, ಅನ್ನಕ್ಕೂ ಮತ್ತು ಚಪಾತಿಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ನಿಮಗೂ ಇಷ್ಟ ಆದರೆ ನೀವು ಮಾಡಿ ಹೆಂಗಿತ್ತು ಅಂತ ಹೇಳಿ. ಹಾಗೆ ಯಾರೆಲ್ಲ ನಿಮ್ಮ ಟೈಮ್ ಇಟ್ಟು ನಾನು ವಿಡಿಯೋ ನೋಡ್ತಿದ್ದ ಇರಲ್ಲ, ಸಾರಿ, ನಾನು ರಿಯಲಿ ಹಾರ್ಟ್ಲಿ ಥ್ಯಾಂಕ್ ಯು ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆ ಹಿಂದಿನ ವಿಡಿಯೋಲಿ ತುಂಬ ಸಪೋರ್ಟ್ ಮಾಡಿದರೆ ಅದಕ್ಕೆ ನಾನು ಯಾವಾಗಲೂ ಹಾರ್ಟ್ಲಿ ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದರೆ ಟೈಮ್ ಅನ್ನೋದು ವೆರಿ ವೆರಿ ಪ್ರೀಷಿಯಸ್.